ಕಾವೇರಿ ವಿಶೇಷ ಅಧಿವೇಶನಕ್ಕೆ ರಾಹುಕಾಲ ಅಡ್ಡಿಯಾಗಿದೆ. ರಾಹುಕಾಲದ ಬಗ್ಗೆ ಕಲಾಪ ಸಮಿತಿಯಲ್ಲೂ ಕೂಡ ಜೋರಾಗಿ ಪ್ರಸ್ತಾಪವನ್ನ ಕೂಡ ಮಾಡಲಾಗಿದೆ. ಕಾವೇರಿ ವಿಶೇಷ ಅಧಿವೇಶನಕ್ಕೆ ರಾಹುಕಾಲ ಅಡ್ಡಿಯಾಗಿದೆ. ರಾಹುಕಾಲದ ಬಗ್ಗೆ ಕಲಾಪ ಸಮಿತಿಯಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಲಾಯಿತು. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ಕೂಡ ರಾಹುಕಾಲ ಇದೆ ಅಂತ HD ರೇವಣ್ಣ ಹೇಳಿದ್ರು. ಜೆಡಿಎಸ್ನ ರೇವಣ್ಣ ಮಾತಿನಂತೆ ರಾಹುಕಾಲ ಕಳೆದ ಮೇಲೆ ಕಲಾಪವನ್ನ ಆರಂಭ ಮಾಡೋಕೆ ಸರ್ಕಾರ ಕೂಡ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕಾವೇರಿ ವಿಶೇಷ ಅಧಿವೇಶನ ಆರಂಭವಾಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಯಾರಿದನ್ನ ಪ್ರಸ್ತಾಪ ಮಾಡಿದ್ದು ಅಂತ HD ರೇವಣ್ಣನ ಅಥವಾ ಈಶ್ವರಪ್ಪನವರು ಕೂಡ ರಾಹುಕಾಲವನ್ನ ನಂಬ್ತಾರೆ? ಯಾರು ಮುಖ್ಯವಾಗಿ ಇದು ಎತ್ತಿದ್ದು ಅಂತ ರಾಹುಕಾಲದ ಬಗ್ಗೆ? ಅರುಣ್, ಒಂದು ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮತ್ತೆ ತೀರ್ಮಾನಗಳನ್ನು ಕೈಗೊಂಡ ಬಳಿಕ ಒಂದು ಶೆಟ್ಟರ್, ಅಶೋಕ್ ಮತ್ತೆ ಅಂದ್ರೆ ಬಿಜೆಪಿ ನಾಯಕರುಗಳು ಕೂಡ ಒಂದು ರೀತಿ ಕಿಚಾಯಿಸಿದ್ರು. ಅಂದ್ರೆ ತಮಾಷೆಗಾಗಿ ಒಂದು ರೇವಣ್ಣ ಅವರನ್ನ ಕೂಡ ಕೇಳಿದ್ರು. ಅಂದ್ರೆ ರೇವಣ್ಣ ಅವರನ್ನು ಎಷ್ಟೊತ್ತಿಗೆ ಆರಂಭ ಮಾಡೋದು ಅಂತ ಕೇಳಿ ಒಳ್ಳೆ ಕಾಲ ಹೇಳ್ತಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಆಗ ಈ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ 10:30ರಿಂದ 12 ತನಕ ರಾಹುಕಾಲ ಇರುತ್ತೆ, 12:30 ಬಳಿಕ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ಈ ಒಂದು ತಮಾಷೆಗೆ ನಡೆದಂತ ವಿಚಾರವನ್ನ ಸರ್ಕಾರ ಎಲ್ಲೋ ಒಂದ್ ಕಡೆ ಗಂಭೀರವಾಗಿ ಕೂಡ ಪರಿಗಣಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿಗದಿಯಂತೆ 11 ಗಂಟೆಗೆ ಈ ಒಂದು ಕಲಾಪ ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಕಲಾಪ ಸಲಹಾ ಸಮಿತಿ ಸಭೆ ಮುಗಿಯೋದು ಕೂಡ ಲೇಟ್ ಆಯ್ತು. ಜೊತೆಗೆ ರೇವಣ್ಣ ಅವರ ಒಂದು ರಾಹುಕಾಲದ ಒಂದು ಏನ್ ಮಾತಿದೆ, ಈ ಒಂದು ಮಾತಿಗೂ ಕೂಡ ಒಂದ್ ರೀತಿಯಲ್ಲಿ ಸರ್ಕಾರ ಇದಾಯ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಸರ್ಕಾರ ಈಗ ಒಂದು ರಾಹುಕಾಲದ ಬಳಿಕ ಈ ಒಂದು ಕಲಾಪವನ್ನು ಶುರು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅಂದ್ರೆ ಸುಮಾರು 12:30ರಷ್ಟೊತ್ತಿಗೆ ಒಂದು ಕಲಾಪ ಆರಂಭವಾಗುವಂತ ಸಾಧ್ಯತೆ ಇದೆ. ಅರುಣ್, ಏನ್ ಮಾಡ್ತಾ ಇದ್ದಾರೆ ಅಂತ? ಯಾವಾಗ 11 ಗಂಟೆಗೆ ಆರಂಭವಾಗಬೇಕಾಗಿತ್ತು, 12 ಗಂಟೆಗೆ ಮುಂದೂಡಿದ್ದಾರೆ. ಈ 1 ಗಂಟೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ನಾಯಕರು? ಅರುಣ್, ಈಗಾಗಲೇ ಸಾಕಷ್ಟು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಮೊಗಸಾಲೆಯಲ್ಲಿ ವಿಪಕ್ಷ ನಾಯಕರು ಮತ್ತೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಒಂದು ಆಡಳಿತ ಪಕ್ಷದ ಸದಸ್ಯರು, ಇವರೆಲ್ಲರೂ ಕೂಡ ಅಂದ್ರೆ ಮುಂದೆ ಏನಾಗ್ಬೋದು, ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೂಡ. ಮತ್ತೊಂದ್ ಕಡೆ ಗೊಂದಲವೂ ಕೂಡ ಕೆಲವೊಂದ್ ಕಡೆ ಕೂಡ ಉಂಟಾಗಿದೆ. ಅಂದ್ರೆ ಈ ಒಂದು ನಿರ್ಣಯವನ್ನ ಯಾರಿಗೆ ಕಳಿಸ್ಕೊಡೋದು, ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಡೋದಕ್ಕೆ ಬಿಜೆಪಿ ಅವರು ಒಪ್ಪಲ್ಲ, ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕಾ, ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಇದನ್ನ ನೇರವಾಗಿ ಕಳಿಸ್ಕೊಡೋಕ್ ಆಗೋದಿಲ್ಲ ಅನ್ನೋದು ಕೂಡ ಈ ರೀತಿ ಎಲ್ಲ ಚರ್ಚೆಗಳು ಕೂಡ ಆಗ್ತಾ ಇದೆ. ಮತ್ತೊಂದ್ ಕಡೆ ಈಗಾಗಲೇ ಈ ಒಂದು ನಿರ್ಣಯವನ್ನು ಕೂಡ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅಂದ್ರೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಣಯದ ಮೇಲೆ ಈಗಾಗಲೇ ಚರ್ಚೆ ಆಗುತ್ತೆ. ಮತ್ತೆ ಸದನದ ನಾಯಕರುಗಳು ಮಾತ್ರ ಮಾತಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಕೂಡ ಮೊಗಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ. ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ VR ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು. ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು. ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ. ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಚಿತ್ತಾಪುರ ತಾಲೂಕಿನ ಹೇರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಮ್ ಇದೆ. ಡ್ಯಾಮ್ನ 4 ಗೇಟ್ಗಳ ಮೂಲಕ ಕಾಗಿಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ.